ಒಂದು ಸರ್ಪ್ರೈಸ್ ಎಂಟ್ರಿ ನಾನು ಕ್ವಿಟ್ ಮಾಡಿಲ್ಲ, ನಾನು ಮತ್ತೆ ಶೋ ಒಳಗಡೆ ಬಂದ್ಬಿಟ್ಟಿದ್ದೀನಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇನ್ನೊಂದು ಅಂದ್ರೆ ಈಗ ಕೆಲವರು ಕೇಳೋ ಮಾತಂದ್ರೆ ಈಗ ನಿಮ್ಮನ್ನ ಒಂದು 15 days 30 daysಗೋಸ್ಕರನೇ ತಗೊಂಡಿದ್ರು ಎಲ್ಲ ಎಲಿಮಿನೇಟ್ ಮಾಡೋ ಒಂದು ಅಂದ್ರೆ ಕ್ವಿಟ್ ಮಾಡೋ ಮೂಲಕ ಏನು TRPಗೋಸ್ಕರ ಏನೋ ನಿಮ್ಮ ಜೊತೆ ಮಾತುಕತೆ ಆಗಿತ್ತಾ ಯಾವ ರೀತಿ ಅಂತ? ಇಲ್ಲ ಸರ್, ಆ ಥರ ಎಲ್ಲ ಮಾತುಕತೆ ಆಗಿಲ್ಲ. ಯಾಕಂದ್ರೆ ಅದು ಇದು ಏನು ಅಗ್ರಿಮೆಂಟ್ ಅಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಸೊ 90 days ನಾವು ಅಲ್ಲಿ ಇರಲೇಬೇಕು, ಏನಾದ್ರೂ ಪರವಾಗಿಲ್ಲ ಅಲ್ಲಿ ಇರಲೇಬೇಕು ಅಂತ. ಬಟ್ ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟು ನನ್ನನ್ನು ಕುಗ್ಸೋ ಜಾಗದಲ್ಲಿ ಅದೇ ಹೇಳ್ತಾರಲ್ವಾ, ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಮ್ಮ ಚಪ್ಪಲು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಮರ್ಯಾದೆ ಸಿಕ್ಕಿಲ್ಲ, ನಾನು ಬಂದ್ಬಿಟ್ಟೆ. ನನಗೆ ಅಯ್ಯೋ ನನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೀರಿ ಅಂತ ಹೇಳ್ತಾ ಇಲ್ಲ, ಬೇಸಿಕ್ ಮರ್ಯಾದೆ ಒಂದು ಮನುಷ್ಯರ ಥರ ಟ್ರೀಟ್ ಮಾಡಿ. ಯಾಕಂದರೆ ಅಲ್ಲಿ ನಾವು ನಿಂತಿರುವಾಗನು ಅಕುಲ್ ಬಾಯ್ ಮಾತಾಡ್ತಾ ಇರುವಾಗನು ಹಂಗೆ ಸಪೋಸ್ ಏನಾದರೂ ಒಂದು ಸ್ವಲ್ಪ ಸೌಂಡ್ ಬಂದರೆ ನಿಮ್ಗೇನು ಬುದ್ಧಿ ಇಲ್ವಾ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ ಅಂತ ಕ್ರೂ ಮೆಂಬರೇ ಬೈತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಮೇಡಮ್ 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 ಅಂತ ಮಾತಾಡಿ ಹಂಗೆ ಹೋಗ್ತಾ 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 ಒಂದು ವಾರ ಆದಮೇಲೆ ಬಾರಲ್ಲೇ ಹೋಗಲ್ಲೇ ಏನೋ ಅವರು ನಾವೇನೋ ಸುಮ್ಮನೆ ಅದೇ ಪೇಮೆಂಟ್ ಇಲ್ಲ ಅಲ್ಲ, ಸುಮ್ಮನೆ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಈ ಮಾತುಗಳೆಲ್ಲ ಕೇಳಬೇಕು, ಏನಕ್ಕೆ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಕ್ವಿಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಹೇಳದೇ ಇರೋ ಮಾತೂ ನಾನು ಹೇಳಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. ಈಗ ನಾನು ಅಕುಲ್ ಬಾಯ್ ಹೇಳಿದ್ದು ಏನಕ್ಕೆ ನೀವು ಕ್ವಿಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅಕುಲ್ ಬಾಯ್ ನನಗೇನೋ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಅವ್ರ ಕ್ಯಾಲ್ಕುಲೇಷನು ತಪ್ಪು, ಪಾಯಿಂಟ್ಸ್ ಎಲ್ಲ ಈಗ ಅವ್ರು ಕ್ಯಾಲ್ಕುಲೇಟ್ ಒಂದೊಂದು ಟೀಮ್ಗೂ ಇಷ್ಟಿಷ್ಟು ಅಂತ ಕೊಡ್ತಾರಲ್ಲ, ಅವರು ಪಾಯಿಂಟ್ಸು ಕ್ಯಾಲ್ಕುಲೇಟ್ ಮಾಡೋದು ಅದು ತಪ್ಪು. ಇನ್ನೊಂದು ಅವ್ರು ಮಾರ್ಕ್ಸ್ ಕೊಡೋ ವಿಧಾನ ತಪ್ಪು, ಪನಿಷ್ಮೆಂಟ್ ಕೊಡೋ ವಿಧಾನ ತಪ್ಪು. ಯಾಕಂದರೆ ಅಕುಲ್ ಬಾಯ್ಗೆ ಯಾವಾಗ 4 ಜನಕ್ಕೆ ಪನಿಷ್ಮೆಂಟ್ ಕೊಡಬೇಕು ಅವಾಗ 4 ಜನಕ್ಕೆ ಕೊಡ್ತಾರೆ, ಇಲ್ಲಾಂದರೆ ಒಬ್ರಿಗೆ ಕೊಡಬೇಕಂದ್ರೆ ಒಬ್ರಿಗೆ ಕೊಡ್ತಾರೆ, ಇಲ್ಲ ಇಬ್ರಿಗೆ ಕೊಡಬೇಕಂದ್ರೆ ಇಬ್ರಿಗೆ ಇದು ಏನು ರೂಲ್ ನನಗೇನು ಅರ್ಥನೇ ಆಗ್ತಿಲ್ಲ. ಸೊ ದ್ಯಾಟ್ ಇಸ್ ವೈ ಐ ವಾಸ್ ಲೈಕ್, ಇಲ್ಲ ಏನಕ್ಕಿದು, ನಾನು ಆಲ್ರೆಡಿ ಕೇಳಿದ್ದೀನಿ ಅವ್ರ ಹತ್ರ, ಇಲ್ಲ ಏನಕ್ಕೆ ಈ ಥರ ಎಲ್ಲ ಆಗ್ತಿದೆ ಅಂತ ಕೇಳಿದಾಗ ಅವ್ರು ಬ್ರೋ ಈಗ ಏನಕ್ಕೆ ಕೇಳಿದಾಗ ಅಂದರೆ ಅದರ ಆನ್ಸರೇ ಬರಲ್ಲ ನಮಗೆ, ಬೇರೆ ಏನೇನೋ ಮಾತಾಡ್ತಾರೆ. ಅಕುಲ್ ಬಾಯ್ ಇಸ್ ವೆರಿ ಗುಡ್ ವಿತ್ ವರ್ಡ್ಸ್ ಆಯಿತಾ, ಸಖತ್ತಾಗಿ ಮಾತಾಡ್ತಾರೆ ಅಂತೂ. ಬಟ್ ಹಂಗೆ ಮಾತಲ್ಲಿ ಹಂಗೆ ಕುಗ್ಸಿ. ಆ್ಯಂಡ್ ಇನ್ನೊಂದು ಏನಕ್ಕೆ ಬಿಟ್ಟೆ ಅಂತ ಕೇಳಿದ್ರಲ್ಲ ಆವಾಗಲೇ, ಈಗ ನಾನು ಹೇಳಿದ್ದು ಒಂದು ಆರ್ಟಿಸ್ಟಿಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ ದೊಡ್ಡದು, ಚಿಕ್ಕದಾಗಲಿ ಆ ಪ್ಲ್ಯಾಟ್ಫಾರ್ಮ್, ದೊಡ್ಡದಾಗಲಿ ಒಂದು ಪ್ಲ್ಯಾಟ್ಫಾರ್ಮ್, ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ಲ್ಯಾಟ್ಫಾರ್ಮ್ ಇಸ್ ಅ ವೆರಿ ಬಿಗ್ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಟ್ಯಾಲೆಂಟು ತೋರಿಸೋದು ಅಷ್ಟೇನು ಈಸಿ ಅಲ್ಲ. ಈಗ ಏನೇನು ಟ್ಯಾಲೆಂಟ್ ಇದೆಯೋ ಅದೆಲ್ಲ ತೋರಿಸ್ಬೇಕಲ್ವಾ, ಅಷ್ಟೇನು ಈಸಿನೇ ಇಲ್ಲ ಸರ್. ಎಲ್ಲ ಪ್ಲ್ಯಾಟ್ಫಾರ್ಮು ನಮಗೆ ಬ್ರೆಡ್ ಆ್ಯಂಡ್ ಬಟರ್ ಥರ. ಐ ರೆಸ್ಪೆಕ್ಟ್ ಆಲ್ ದ ಪ್ಲ್ಯಾಟ್ಫಾರ್ಮ್, ಆಲ್ ದಿ ಆಡಿಯನ್ಸ್, ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ನಾನು ಹೇಳದೇ ಇರೋ ಒಂದೇ ಒಂದು ವಿಷಯ ಏನಂದರೆ, ಅಕುಲ್ ಬಾಯ್ ಹೇಳಿದ್ದು, ನಾನು ಹೋಗಾದ್ಮೇಲೆ ಆ ಕಾರ್ಯಕ್ರಮದಿಂದ ಆವತ್ತಿನ ಎಪಿಸೋಡಲ್ಲಿ ಹೋಗಾದ್ಮೇಲೆ ಅಕುಲ್ ಬಾಯ್ ಹೇಳಿದ್ದು, ಇಲ್ಲ ಆ್ಯಶಿಗೆ ಬಂದುಬಿಟ್ಟು ಅವಳಿಗೆ ಸ್ಟ್ಯಾಂಡರ್ಡಿಗಿಲ್ಲ ಅಂತೆ. ನನ್ನ ಸ್ಟ್ಯಾಂಡರ್ಡ್ ಅಂತಾನೆ ನನ್ನ ಬಾಯಲ್ಲಿ ಎಲ್ಲೂ ಬಂದಿಲ್ಲ. ನೀವೇ ನೋಡಿರ್ತೀರ, ಟೆಲಿಕಾಸ್ಟ್ ಎಲ್ಲ ಆಗಿರುತ್ತೆ. ಅವ್ರು ಹೇಳ್ತಾ ಇರೋದು ನೀನು ಆ್ಯಶಿಗೆ ಸ್ಟ್ಯಾಂಡರ್ಡ್ಗಿಲ್ಲ ಅಂತ. ನಾನು ಹೇಳೇ ಇಲ್ಲ ಗುರು. ನಿಮ್ಮ ಮುಂದೆನೇ ಕೇಳ್ತಾರೆ ಏನಂದರೆ ನಿಮಗಿಂತ ಕೆಳಮಟ್ಟದಲ್ಲಿ ಇದೆಯಾ ಈ ಶೋ ಅಂತ ಕೇಳಿದಾರಲ್ಲ, ಮೀನ್ಸ್ ಎಕ್ಸಾಕ್ಟ್ಲಿ ಅದಕ್ಕೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಯಾವ ಪ್ಲ್ಯಾಟ್ಫಾರ್ಮು ಕೆಳಮಟ್ಟದಲ್ಲಿ ಇಲ್ಲವೇ ಇಲ್ಲ ಸರ್. ಯಾಕಂದರೆ ಇದರಲ್ಲೂ ಫೇಮ್ ಸಿಗುತ್ತೆ, ಎಲ್ಲಿ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರೂ ಫೇಮ್ ಸಿಗುತ್ತೆ. ಯಾಕಂದರೆ ಕರ್ನಾಟಕ ಜನ ಎಲ್ಲ ಪ್ರೋಗ್ರಾಮ್ ನೋಡ್ತಾರೆ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈಗ ನನ್ನನ್ನು ಕೆಳಗಾಕೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಏನಕ್ಕೆ ಇರಲಿ, ನಾನು ನನ್ನನ್ನು ಹೆಂಗೆ ಹೇಳೋದು, ನನ್ನನ್ನು ಎಂಕರೇಜ್ ಮಾಡಬೇಕು. ಇಲ್ಲಾಂದರೆ ನಾನು ತಪ್ಪು ಮಾಡಿದ್ರೆ ಕೇಳಬೇಕು, ಪನಿಷ್ಮೆಂಟ್ ಕೊಡಬೇಕು. ಅದು ಬಿಟ್ಟು ಸುಮ್ಮನೆ ಯಾವುದ್ಯಾವುದೋ ಒಂದು ವರ್ಡೆಲ್ಲ ಯೂಸ್ ಮಾಡಿ ಕುಗ್ಸೋ ಥರ ಒಬ್ಬರನ್ನ ಮಾಡಿ ಅವ್ರನ್ನ ನನ್ನನ್ನು ಕೆಳಗಾಕಿ ಅವ್ರು TRP ರೇಸ್ ಮಾಡೋಕ್ಕೆ ನಾನಲ್ಲಿ ಬಂದಿಲ್ಲ. ನನ್ನ ಆಪರ್ಚುನಿಟಿ ಕರೆಕ್ಟ್ ನನ್ನನ್ನು ಫುಲ್ ಡೇ 1 ಲಾಸ್ಟ್ ಡೇ ತನಕ ಫುಲ್ ಕೆಳಗಾಕಿದ್ದಾರೆ. ಇದು ನಾನು 3ನೇ ಸತಿ ಅಲ್ಲ ಕೈ ಎತ್ತೋದು, ನಾನು ಆಚೆ ಬರ್ತೀನಿ ಅಂತ ಹೇಳಿ. ದಿಸ್ ಇಸ್ ದ 3rd ಟೈಮ್. ಆದರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಲ್ಲೂ ತೋರಿಸೇ ಇಲ್ಲ. ಈಗ ಏನು ಎಲಿಮಿನೇಷನ್ ಅಂತ ಕ್ವಿಟ್ ಅಂತ ಏನಿದೆ, ಈಗ ಇದೇನು ಮೊದಲನೇದೇನಲ್ಲ ಕ್ವಿಟ್ ಅಂದರೆ ತುಂಬಾ ಶೋದಲ್ಲಿ ಆಗಿದೆ. ಓಕೆ, ಇದೊಂದು ನಾಟಕ ರೀತಿ ಆಯ್ತಾ ಅಂತ ಅಂದರೆ ಬೇಕು ಅಂತಾನೆ ಕ್ವಿಟ್ ಮಾಡೋ ರೀತಿ ನಿಮ್ಮನ್ನ ಪ್ರಚೋದನೆಗೊಳಿಸಿದ್ರ ಆ ರೀತಿಯಲ್ಲಿ? ಮೀನ್ಸ್ ನನ್ನನ್ನು ಹಂಗೆ ಕುಗ್ಸಿದಾರಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಹಂಗಲ್ಲ ಸರ್. ಈಗ ಹಂಗೆ ಸಪೋಸ್ ನನಗೆ ಕ್ವಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಕುಗ್ಸೋ ರೀತಿ ಮಾಡಿದ್ರೆ ಮೇ ಬಿ ಬಿಕಾಸ್ ಅದು ಅವ್ರಿಗೆ TRP ಕೊಡೋ ಥರನೇ ಇರುತ್ತೆ ಅಲ್ವಾ, ಅದೂ ಅವ್ರಿಗೆ TRP ಜಾಸ್ತಿ ಆಗುತ್ತೆ. ಆಶ್ ಮೇಲೋ ಬಂದ್ಬಿಟ್ಟು ಈಗ ಆಚೆ ಬಂದಿದ್ದಾಳೆ, 1 million ಫಾಲೋವರ್ ಇರೋವಳು ಈಗ ಆಚೆ ಬಂದ್ಬಿಟ್ಟಿದ್ದಾಳೆ, ಏನಕ್ಕೆ ಹಿಂಗೆ ಬಂದ್ಲು ಅಂತ ಮತ್ತೆ ಅದು TRP ಆಗುತ್ತೆ. ಮತ್ತೆ ಎಲ್ಲರೂ ಏನು ಶೋ ಇದು ನೋಡೋಣ,
ಶೋ ಏನು ಯಾವುದು ಅಂತ ನೋಡೋಣ ಅಂತ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಅಲ್ವಾ. ಮೇ ಬಿ ಆ ಥರ ಮಾಡಿರ್ಬೋದು, ಅದನ್ನು ಅವ್ರ ಶೋಗೆ TRP ಆಗಿರ್ಬೋದು, ಮೇ ಬಿ ಅದನ್ನು ಅವ್ರ ಶೋಗೆ ಡೌನ್ ಮಾಡೋ ಥರನೂ ಇರ್ಬೋದು. ಆಲ್ರೆಡಿ ನೋಡ್ತಾ ಇರೋರು ನಾವೇನಕ್ಕೆ ನೋಡಬೇಕು ಅಂತ ಹೇಳ್ಬೋದು, ಇಲ್ಲಾಂದರೆ ನೋಡದೇ ಇರೋರು ಸರಿ ಈ ಶೋ ನೋಡೇಬೇಕು ಅಂತ ಅದನ್ನು ಹಂಗೂ ಇರ್ಬೋದು, ಹಿಂಗೂ ಇರ್ಬೋದು. ಈಗ ಹಳ್ಳಿ ಪವರ್ ಅನ್ನೋ ಒಂದು ರಿಯಾಲಿಟಿ ಶೋದಲ್ಲಿ ಮಾಡ್ತಾ ಇದ್ದೀರಾ. ಹೌದು. ಈಗ ಬಿಗ್ ಬಾಸ್ ಅನ್ನೋದು ಕೂಡ ಬಂತು, ನಿಮ್ಗೆ ಗೊತ್ತಿರೋ ಹಾಗೆ. ಏನಾದ್ರು ಟಕ್ಕರ್ ಕೊಡೋಕ್ಕೆ ಏನಾದ್ರು ಹಳ್ಳಿ ಪವರ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದ್ರು ಅಂತ ಅನ್ಸುತ್ತಾ? ಮೇ ಬಿ ಅದು ಅವ್ರವ್ರ ಚಾನಲ್ ಪ್ರಕಾರ. ಯಾಕಂದರೆ ಈಗ ಹಳ್ಳಿ ಪವರ್ ಬಂದ್ಬಿಟ್ಟು ಇದು ಸೀಸನ್ 1 ಅಲ್ವಾ, ಮತ್ತೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಮತ್ತೆ ಬರಲ್ಲ. ಇದು ಹಳ್ಳಿ ಪವರ್ ಅಂತಾನೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಬಂದ್ಬಿಟ್ಟಿದೆ. ಸೊ ಇದು ಸೀಸನ್ 1 ಆಗಿರೋದ್ರಿಂದ ಬಿಗ್ ಬಾಸ್ ಬಂದ್ಬಿಟ್ಟು ತುಂಬಾ ಸೀಸನ್ಸ್ ಹೋಗ್ಬಿಟ್ಟಿದೆ. ಈಗ ಯಾವುದು ಐ ಥಿಂಕ್ 12th ಸೀಸನ್, ಕರೆಕ್ಟ್, ಇದು 12th ಸೀಸನ್ ಅಲ್ವಾ. ಸೊ ಟಕ್ಕರ್ ಕೊಡೋಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಡೌಟೆ. ಯಾಕಂದರೆ ಏರುಪೇರು ಆಗಿಬಿಡುತ್ತೆ. ಮೇ ಬಿ ಇದ್ರದ್ದು TRP ಜಾಸ್ತಿ ಹೋದರೆ ಇದು ಟಕ್ಕರ್ ಕೊಡ್ಬೋದು. ಇಲ್ಲಾಂದರೆ ಬಿಗ್ ಬಾಸ್ದಂತೂ ಎಲ್ಲ ಐ ಥಿಂಕ್ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಮೋಸ್ಟ್ಲಿ ಅಲ್ಲಿಗೆ ಎಲ್ಲರೂ ಸ್ವಿಚ್ ಆಗ್ತಾರೆ ಅನಿಸುತ್ತೆ ನನಗೆ. ಸೊ ಮೇ ಬಿ ಬಿಗ್ ಬಾಸ್ ಮೈಟ್ ವಿನ್ ಅಕಾರ್ಡಿಂಗ್ ಟು ಮೀ. ಈಗ ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲೂ ಕೂಡ ಒಬ್ರು ಕಿಟ್ ಮಾಡಿಬಿಟ್ಟು ಹೊರಗಡೆ ಬಂದರು. ಅದೇ ಥರ ಪ್ಯಾಟರ್ನ್ ಆಗೋಯ್ತಾ ಅಂತ ಇದು ಹಳ್ಳಿ ಪವರ್ದು? ಇಲ್ಲ, ನಮಗೆ ಆಲ್ಮೋಸ್ಟ್ ಫಸ್ಟ್ ಡೇ ನಮಗೆ ಮೈಕ್ ಬಂದಿದ ತಕ್ಷಣ, ಮೈಕ್ ಎಲ್ಲ ಕೊಡ್ತಾರಲ್ಲ, ಮೈಕ್ ಬಂದಿದ್ದು ಏನು ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ ಅಂತ ಸ್ಟಾರ್ಟ್ ಮಾಡಿಬಿಟ್ವಿ ನಾವು. ಬಟ್ ಕ್ವಿಟ್ಟಿಂಗ್ ಬಂದ್ಬಿಟ್ಟು ನನಗೆ ಮೇ ಬಿ ಐ ಥಿಂಕ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕೆಳಗಾಗ್ತಾ ಇದೆ ಅಂತಲೇ ನಾನು ಕ್ವಿಟ್ ಮಾಡಿದ್ದು. ಕಾನ್ಸೆಪ್ಟ್ ಇರಲಿಲ್ಲ ಈ ಥರ ಕ್ವಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಕಾನ್ಸೆಪ್ಟ್ ಇದ್ದಿದ್ದರೆ ನಾನು ಕ್ವಿಟ್ ಮಾಡಿ ಮತ್ತೆ ವಾಪಸ್ ಬರ್ತಾ ಇದ್ದೆ. ಓಕೆ, ಹೌದು. ಒಂದು ಸರ್ಪ್ರೈಸ್ ಅಂತ ನಾನು ಕ್ವಿಟ್ ಮಾಡಿಲ್ಲ, ನಾನು ಮತ್ತೆ ಶೋ ಒಳಗಡೆ ಬಂದ್ಬಿಟ್ಟಿದ್ದೀನಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ಕಾನ್ಸೆಪ್ಟೇ ಇರಲಿಲ್ಲ. ನನ್ನ ಮರ್ಯಾದೆಗೋಸ್ಕರ, ನನ್ನ ಸೆಲ್ಫ್ ರೆಸ್ಪೆಕ್ಟಿಗೋಸ್ಕರ ನಾನು ಆಚೆ ಬಂದಿದ್ದೆ.